ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನೀವು ಕೂಡ ನೀಟ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ನ ಬರ್ತಿದ್ದೀರಾ ಅಂತ ಹೇಳೋದಾದ್ರೆ ನಿಮ್ಮ ಒಂದು ರಿಸಲ್ಟ್ ಅನ್ನು ಕೂಡ ಬೇಗ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಸೆಕೆಂಡ್ PUC ಎಕ್ಸಾಮ್ 2 ನಡೀತಿದೆ. ಆಕ್ಚುಲ್ ಆಗಿ ಅದು ಮುಗಿಬೇಕಾಗುತ್ತೆ. ಮೇ 17ನೇ ತಾರೀಕು ಮುಗ್ದಿದ ತಕ್ಷಣ ಅವರ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ KCET ಮತ್ತೆ ನೀಟ್ ನ ಒಂದು ರಿಸಲ್ಟ್ ಅನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅವು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದಿರನೆ ನಿಮ್ಮ ಒಂದು ರಿಸಲ್ಟ್ ಬರೋಕೆ ಚಾನ್ಸೇ ಇಲ್ಲ. ಏನಕ್ಕಪ್ಪ ಅಂದ್ರೆ KCET ನ ಒಂದು ರಿಸಲ್ಟ್ ಮತ್ತೆ ನೀಟ್ ನ ಒಂದು ರಿಸಲ್ಟ್ ಬರಬೇಕು ಅಂದ್ರೆ 50% ಮಾರ್ಕ್ಸ್ ಬಂದ್ಬಿಟ್ಟು ಸೆಕೆಂಡ್ PUC ಇಂದನೂ ಕೂಡ ತಗೊಂತಾರೆ. ಸೊ ಹಂಗಾಗಿ ಅದೊಂದು ಸ್ವಲ್ಪ ಡಿಲೇ ಆಗ್ಬಹುದು. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು ಇವಾಗ ಪ್ರೊವಿಷನಲ್ ಕೀ ಆನ್ಸರ್ ಬಂದಾದ್ಮೇಲೆ OMR ಶೀಟ್ಗೆ ಯಾವಾಗ ಅಪ್ಲೋಡ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾರೆ. ಆಕ್ಚುಲ್ ಆಗಿ ಪ್ರೊವಿಷನ್ ಕೀ ಆನ್ಸರ್ ಬೇಗ ಬಂದಿರೋದ್ರಿಂದ ತುಂಬಾ ಜನಕ್ಕೆ ಬೇಗನೆ ನೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಆ ತರ ಇಲ್ಲ. ಎಕ್ಸಾಮ್ ಮುಗಿಬೇಕು, ಎಕ್ಸಾಮ್ ಮುಗಿದಾದ್ಮೇಲೆ ನಿಮ್ಮ ಒಂದು ನೀಟ್ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಇನ್ನೊಂದು 10-12 ದಿನ ಆಗುತ್ತೆ ಈ ಒಂದು ಪ್ರೋಸೆಸ್ ಬಂದ್ಬಿಟ್ಟು. ಮತ್ತೆ ಏನಪ್ಪ OMR ಶೀಟ್ಗೆ ಆಲ್ಮೋಸ್ಟ್ ಜೂನ್ ನೆಕ್ಸ್ಟ್ ಮಂತ್ 3ನೇ ತಾರೀಕಿನ ಆಪ್ಷನ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ನೀವು ಅಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ಓಕೆನಾ. ಸೊ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಇವಾಗ ಮೇನ್ ಇರುವಂತದೇನೆ ಸೆಕೆಂಡ್ PUC ಎಕ್ಸಾಮ್ 2 ನ ಒಂದು ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದ ಆದ್ಮೇಲೆ ಪ್ರೋಸೆಸ್ ಇರುತ್ತೆ, ಒಂದು 4-5 ದಿನ ಪ್ರೋಸೆಸ್ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಕ್ಲೀನ್ ಆಗಿ ನಿಮ್ಮ ಒಂದು ರಿಸಲ್ಟ್ ನ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಅದು KCET ಆಗಿರ್ಬೋದು, ನೀಟ್ ಆಗಿರ್ಬೋದು, ಎರಡು ರಿಸಲ್ಟ್ ಕೂಡ ಸ್ವಲ್ಪ ಗ್ಯಾಪ್ ನಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಅಲ್ಲಿ ತನಕ ಕೂಡ ವೆಯ್ಟ್ ಮಾಡಿ. ಇವಾಗ ಏನೇನು ಪ್ರೊಸೀಜರ್ ಇದೆ ಅವೆಲ್ಲ ಪ್ರೊಸೀಜರನ್ನು ಕೂಡ ಮುಗಿಸ್ಕೊಳ್ಳಿ. ಇವಾಗ ಏನು ನೀಟ್ ಅವ್ರು ಬಿಟ್ಟಿದ್ದಾರೆ, NTN ಅವರು ಪ್ರತಿಯೊಂದನ್ನು ರೂಲ್ಸ್ನ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೂಡ ಹೇಳ್ತಿದ್ದಾರೆ. ಸೊ ಅದನ್ನು ಕೂಡ ಫಾಲೋ ಮಾಡಿ. ನೆಕ್ಸ್ಟು ಏನೆಲ್ಲ ಪ್ರೊಸೀಜರ್ ಬರುತ್ತೋ ಅವನ್ನೆಲ್ಲನೂ ಕೂಡ ನೀವು ಆಪ್ಷನ್ ಎಂಟ್ರಿನಲ್ಲಿ ಆಗಿರ್ಬೋದು, ಸೊ ರಿಜಿಸ್ಟ್ರೇಷನ್ ಆಗಿರ್ಬೋದು, ನೀಟ್ ರೋಲ್ ನಂಬರ್ನ ಅಪ್ಲೋಡ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ವೆಬ್ಸೈಟ್ನಲ್ಲಿ ಆಕ್ಟಿವ್ ಇರಬೇಕಾಗತ್ತೆ ಅಷ್ಟೇ, ಇನ್ನೇನು ಇಲ್ಲ. ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತ್ರ.